ಪ್ರಿಯರಾದ ದೇವ ಮಕ್ಕಳೇ, ವೆಲ್ಕಮ್ ಟು ಮುಂಜಾನೆ ಮುತ್ತು ಕಾರ್ಯಕ್ರಮ. ಪ್ರಿಯರಾದ ದೇವ ಮಕ್ಕಳೇ, ನನ್ನೆಲ್ಲ ಮುಂಜಾನೆ ಮುತ್ತು ಕಾರ್ಯಕ್ರಮದ ವೀಕ್ಷಕರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ 2025ನೇ ಹೊಸ ವರ್ಷದ ಶುಭಾಶಯಗಳು. ಹೌದು ಪ್ರಿಯರಾದ ದೇವ ಮಕ್ಕಳೇ, ಐ ಬಿಲೀವ್ ಇನ್ ಫ್ಯೂಚರ್ ಬ್ಯೂಟಿಫುಲ್ ಡ್ರೀಮ್ಸ್ ಬೆಟರ್ ದೆನ್ ಪಾಸ್ಟ್ ಹಿಸ್ಟ್ರಿ. ಹೌದು, ನಾನು ಭವಿಷ್ಯದ ಸುಂದರವಾದ ಉತ್ತಮವಾದ ಕನಸುಗಳನ್ನು ನಂಬುತ್ತೇನೆ. ಎಲ್ಲದಕ್ಕಿಂತ ಅಂದರೆ ನನ್ನ ಹಳೆಯ ವರ್ಷದ ಇತಿಹಾಸಕ್ಕಿಂತ ಹೆಚ್ಚಾಗಿ. ಪ್ರಿಯರಾದ ದೇವ ಮಕ್ಕಳೇ, ಈ 2024ನೇ ವರ್ಷವನ್ನು ನಾವು ಅದ್ಭುತವಾಗಿ ಹಾದು ಬರುವಂತೆ ದೇವರು ಕೃಪೆ ಮಾಡಿದ್ದಾನೆ. ಮಾತ್ರವಲ್ಲದೆ 2025ನೇ ವರ್ಷವನ್ನು ಈ ದಿನ ಕಾಣುವಂತೆ ಕೂಡ ಆತನು ನಮ್ಮನ್ನು ನಡೆಸಿ ಬಂದಿದ್ದಾನೆ. ಆದ್ದರಿಂದ ನಾವು ಈ ದಿನ ಆತನಿಗೆ ಎಷ್ಟೋ ಹೆಚ್ಚು ಕೃತಜ್ಞತೆ ಉಳ್ಳವರಾಗಿ ಆತನ ಸಮ್ಮುಖದಲ್ಲಿ ಹೆಚ್ಚಾದ ಸಮಯವನ್ನು ಕಳೆಯೋಣ. ಮಾತ್ರವಲ್ಲದೆ ಈ ವರ್ಷವೂ ಕೂಡ ನಮಗೆ ಆಶೀರ್ವಾದಕರವಾದ ವರ್ಷವಾಗಿರಬೇಕೆಂದು ದೇವರು ಆದಿಯಲ್ಲೇ ನೇಮಿಸಿದ್ದಾನೆ. ಈ ವರ್ಷವು ನಿಮಗೂ, ನಿಮ್ಮ ಕುಟುಂಬಕ್ಕೂ, ನಿಮ್ಮ ಸಭೆಗೂ, ನಿಮ್ಮ ಊರಿಗೂ ಒಂದು ಆಶೀರ್ವಾದದ ವರ್ಷವಾಗಿರಲಿ ಎಂಬುದಾಗಿ ನಾವು ಕೂಡ ಪ್ರಾರ್ಥಿಸುತ್ತೇವೆ. ಈ 2025ನೇ ವರ್ಷದಲ್ಲಿ ದೇವರು ನಮಗಾಗಿ ಒಂದು ವಾಗ್ದಾನವನ್ನು ಕೊಡುತ್ತಿದ್ದಾನೆ. ಜಕರಿಯನ ಪ್ರವಾದನೆಯ ಗ್ರಂಥ 10ನೇ ಅಧ್ಯಾಯ 11ನೇ ವಾಕ್ಯದ ಕೊನೆಯ ವಾಕ್ಯದಲ್ಲಿ ಐಗುಪ್ತದ ರಾಜದಂಡವು ತಪ್ಪಿ ಹೋಗುವುದು ಎಂಬುದಾಗಿ. ಹೌದು ಪ್ರಿಯರಾದ ದೇವ ಮಕ್ಕಳೇ, ಇದುವರೆಗೂ ನಮ್ಮನ್ನು ಆಳ್ವಿಕೆ ಮಾಡುತ್ತಿದ್ದ ನಮ್ಮ ಶತ್ರುಗಳ ರಾಜದಂಡವು ಅದು ಯಾವುದೇ ಆಗಿರಲಿ, ಅನಾರೋಗ್ಯವಾಗಿರಲಿ, ಶಾಪವಾಗಿರಲಿ, ಕಷ್ಟವಾಗಿರಲಿ, ಸಾಲವಾಗಿರಲಿ, ಅಥವಾ ದೂಷಣೆ ಆಗಿರಲಿ, ಅವಮಾನವಾಗಿರಲಿ, ಅಂಥ ಎಲ್ಲ ರಾಜದಂಡಗಳನ್ನು ಈ 2025ನೇ ವರ್ಷದಲ್ಲಿ ಯೇಸು ಕ್ರಿಸ್ತನು ನಮಗಾಗಿ ನಿಮಗಾಗಿ ಮುರಿದು ಆತನು ನಿಮ್ಮ ರಾಜದಂಡವನ್ನು, ನಿಮ್ಮ ಆಳ್ವಿಕೆಯನ್ನು ಸ್ಥಾಪಿಸುವ ಒಂದು ವರ್ಷವಾಗಿದೆ. ಅದಕ್ಕಾಗಿ ನೀವು ಆತನ ಸಮ್ಮುಖದಲ್ಲಿ ಒಪ್ಪಿಸಿಕೊಟ್ಟು ಆತನು ನಿಮಗೆ ಆ ರಾಜದಂಡವನ್ನು ಕೊಡುವುದಕ್ಕಾಗಿ ಆತನ ಕೃಪೆಯನ್ನು ಬೇಡಿ ಪಡೆದುಕೊಳ್ಳಿರಿ. ದೇವರು ಈ ವಾಕ್ಯದ ಮೂಲಕ, ವಾಗ್ದಾನದ ಮೂಲಕ ನಮ್ಮನ್ನು ಈ ವರ್ಷವೆಲ್ಲ ಆಶೀರ್ವದಿಸಿ ನಡೆಸಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ನೈಸ್ ಡೇ.